ಗಿರಿಯ ಭಗವಾನ್ ಶ್ರೀ 1008 ಸಹಸ್ರಪಣಿ ಪಾರ್ಶ್ವನಾಥ ಸ್ವಾಮಿಯ ಹಾಗೂ ಭಗವಾನ್ ಶ್ರೀ ಅಂತಿಮ ಶಾಸನ ನಾಯಕ ಮಹಾವೀರ ತೀರ್ಥಂಕರರ ಸನ್ನಿಧಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಈ ಮಹಾರಾಷ್ಟ್ರ ಪ್ರದೇಶದ ಪರಂಪರೆಯ ಮಠಗಳಾದಂತಹ ನಾಂದಿಣಿ ಹಾಗೂ ಕೊಲ್ಲಾಪುರ ಜೈನ ಮಠದ ಪರಮಪೂಜ್ಯ ಸ್ವಸ್ತಿಶ್ರೀ ಭಟ್ಟಾರಕ ಸ್ವಾಮಿಗಳವರಿಗೂ ಕೂಡ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಗಣ್ಯರೇ, ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಈ ದಿನ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಕೂಡ ವಿಜಯಪುರದ ಭಗವಾನ್ ಶ್ರೀ ಸಹಸ್ರಪಣಿ ಪಾರ್ಶ್ವನಾಥ ಸ್ವಾಮಿಯ ಭಕ್ತಿ ಶ್ರದ್ಧೆ ಅಭಿಷೇಕವನ್ನು ಮಾಡೋದಕ್ಕೆ ಹಾಗೆ ಭಗವಾನ್ ಶ್ರೀ ಮಹಾವೀರ ಸ್ವಾಮಿಯ ಒಂದು ದರ್ಶನವನ್ನು ಮಾಡಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಸೇರಿದ್ದೇವೆ. ಹಾಗೆ ಈ ದಿನ ನಮ್ಮ ಪಟ್ಟಾಭಿಷೇಕವಾಗಿ ಪ್ರಪ್ರಥಮವಾಗಿ ವಿಜಯಪುರ ಮಹೇಂದ್ರಗಿರಿ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗುರುಪೀಠದ ಮೇಲಿನ ಒಂದು ಭಕ್ತಿಯನ್ನು ಸಮರ್ಪಿಸಿ ನಮ್ಮನ್ನು ಸ್ವಾಗತಿಸಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ, ಸಂತೋಷದ ದಿನ ಅಂಥೇಳಿ ನಾವು ಭಾವಿಸ್ತೇವೆ. ಈ ದಿನ ನಾವೆಲ್ಲರೂ ಕೂಡ ಈ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂಥೇಳಿ ನಮ್ಮ ಏನು ಗುರುಗಳು ಕರೀತಾ ಇದ್ರು, ದಕ್ಷಿಣ ಭಾರತದ ಅಂದರೆ ಯಾವುದೇ ಉತ್ತರ ಭಾರತದಿಂದ ಮುನಿಗಳು ವಿಹಾರ ಮಾಡಿಕೊಂಡು ಬಂದು ದಕ್ಷಿಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಎಲ್ಲ ಒಂದು ಕ್ಷೇತ್ರಗಳಿಗೆ ಒಂದು ಪ್ರವೇಶ ದ್ವಾರ ಅಂತ ಇರ್ತದೆ, ಹೌದಾ? ಹಾಗೆ ಈ ಒಂದು ದಕ್ಷಿಣ ಭಾರತಕ್ಕೆ ಪ್ರವೇಶ ದ್ವಾರ ಯಾವುದು ಅಂತಂದ್ರೆ ಅದು ಮಹೇಂದ್ರಗಿರಿ ವಿಜಯಪುರ ಸಹಸ್ರಪಣಿ ಪಾರ್ಶ್ವನಾಥ ಮಂದಿರ ಅಂಥೇಳಿ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಇದಕ್ಕೆ ಒಂದು ವಿಶೇಷವಾದಂತಹ ಒಂದು ಸ್ಥಾನವನ್ನು ನೀಡಿ ವಿಶೇಷವಾದಂತಹ ಕಾಳಜಿಯಿಂದ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿರ್ತಾರೆ. ಹಾಗೆ ಈಗಷ್ಟೇ ನಮ್ಮ ಹಿರಿಯರಾದಂತಹ DR ಶಾ ಅವರು ಹೇಳಿದ್ರು ಸಮ್ಯಕ್ ದರ್ಶನದ ಬಗ್ಗೆ. ಹಾಗೆ ಸರಳವಾಗಿರಬೇಕು, ಸಹಜವಾಗಿರಬೇಕು ಅಂತಕ್ಕಂತಹ ವಿಚಾರಗಳನ್ನು ಹೇಳಿದ್ರು. ಹಾಗೆ ಸಮ್ಯಕ್ ದರ್ಶನ ಏನು ಅಂಥೇಳಿ ನಾವು ವಿವರವಾಗಿ ನೋಡೋದಾದ್ರೆ, ಸಮ್ಯಕ್ ದರ್ಶನ ಅಂತಂದ್ರೆ ಸಪ್ತ ತತ್ವಗಳ ಮೇಲೆ ಶ್ರದ್ಧೆಯನ್ನ ಇಡುವಂಥದ್ದೇ ಸಮ್ಯಕ್ ದರ್ಶನ. ಯಾವ್ಯಾವುದು ಸಪ್ತ ತತ್ವಗಳು? ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ. ಇದೇನು ಸಪ್ತ ತತ್ವಗಳು. ಈ ಸಪ್ತ ತತ್ವಗಳ ಮೇಲೆ ಸಹಜವಾಗಿ ಒಂದು ಶ್ರದ್ಧೆಯನ್ನ ಇಡ್ತಕ್ಕಂಥದ್ದೇನು ಸಮ್ಯಕ್ ದರ್ಶನ ಅಂತ ಹೇಳಿ ಕರೆಸ್ಕೊಳ್ತದೆ. ಹಾಗೆ ಈ ಸಮ್ಯಕ್ ದರ್ಶನಕ್ಕೆ ಏನು 7 ತತ್ವಗಳನ್ನು ಹೇಳಿದ್ವಿ, ಇದಕ್ಕೆ ನಮ್ಮ ಗುರುಗಳಾದಂತಹ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಒಂದು ವಿಶೇಷವಾದಂತಹ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅದೇನು ಅಂತಂದ್ರೆ, ಒಂದು ಉದಾಹರಣೆ, ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಒಂದು ದೋಣಿಯ ಸಹಾಯದಿಂದ ಒಂದು ನದಿಯನ್ನ ಪಾರು ಮಾಡಬೇಕಾಗಿರುತ್ತೆ. ಏನ್ ಮಾಡಬೇಕು? ದೋಣಿಯ ಸಹಾಯದಿಂದ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಒಂದು ನದಿಯನ್ನ ಪಾರು ಮಾಡಬೇಕಾಗಿರ್ತದೆ. ಅವಾಗ ಏನ್ ಮಾಡ್ತಾನೆ? ಆ ಒಂದು ಜೀವ ಏನಿರ್ತಾನೆ, ಮನುಷ್ಯ, ಅವನು ಜೀವ. ಹಾಗೆ ಅವನು ಒಂದು ದೋಣಿ ಅಥವಾ ಒಂದು ತೆಪ್ಪದ ಸಹಾಯದಿಂದ ತೆಪ್ಪದ ಮೇಲೆ ಕೂತ್ಕೊಳ್ತಾನೆ. ಅದೇನದು? ಅಜೀವ. ಯಾವ್ದಾಯ್ತು? ಜೀವ ಆಯ್ತು. ಎರಡನೇದು ಅಜೀವ ಅಂತಂದ್ರೆ ಏನು? ತೆಪ್ಪ. ತೆಪ್ಪ ಅಂದ್ರೆ ಗೊತ್ತಾಯ್ತಲ್ಲ, ಬೋಟ್. ಹಾಗೆ ಜೀವ ಒಂದು ಅಜೀವದ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತದಂತೆ.
ಅವಾಗ ಹೋಗ್ತಾ 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 ಮಧ್ಯ ದಾರಿಯಲ್ಲಿ ಏನಾಗ್ತದೆ, ಆ ಬೋಟಿನಲ್ಲಿ ಒಂದು ಸಣ್ಣ ಛೇದ ಇರ್ತದೆ. ಅಂದ್ರೆ ಏನು, ಹೋಲ್ ಅಂದ್ರೆ ಒಂದು ರಂಧ್ರ ಇರ್ತದೆ. ರಂಧ್ರ ಇದ್ದಾಗ ಏನಾಗುತ್ತೆ, ನದಿಯ ನೀರೆಲ್ಲ ಕೂಡ ದೋಣಿ ಒಳಗೆ ನೀರು ಸೇರ್ತದೆ, ಬರ್ತಾ ಇರ್ತದೆ. ಅದೇನದು, ಕರ್ಮಗಳ ಆಶ್ರವ, ಜೀವ ಆಶ್ರವ, ಕರ್ಮಗಳ ಆ ರಂಧ್ರದಿಂದ ನೀರು ಒಳಗೆ ಸೇರ್ತಾ ಇರ್ತದೆ. ನೀರು ಒಳಗೆ ಸೇರ್ತಿದ್ದಾಗ ಏನಾಗ್ತದೆ, ನೀರು ಪೂರ್ತಿ ತುಂಬಿದ್ರೆ ಏನಾಗುತ್ತೆ, ದೋಣಿ ಮುಳುಗೋಗತ್ತಲ್ವಾ. ಅದಕ್ಕೆ ಏನ್ ಮಾಡ್ತೀರಿ ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ಬುದ್ಧಿವಂತರಲ್ವಾ? ದೋಣಿಗೆ ನೀರು ತುಂಬ್ತಾ ಇದೀಯ ಅಂತಂದ್ರೆ ಏನ್ ಮಾಡ್ತೀರಾ, ಕಾಪಾಡಿ ಕಾಪಾಡಿ ಅಂತ ಹೊಯ್ಕೊಳ್ತೀರಾ? ಹೊಯ್ಕೊಳ್ಳೋಣ ಅಂದ್ರೆ ಸುತ್ತಮುತ್ತ ಯಾರೂ ಇರೋದಿಲ್ಲ. ಏನ್ ಮಾಡ್ತೀರಾ ಅವಾಗ? ಆ ರಂಧ್ರ ಎಲ್ಲಿದೆ ಅಂತ ಹುಡುಕಿ ಅದನ್ನ ಒತ್ತಿಟ್ಟು ಮುಚ್ಚುತ್ತೀರ, ಹೌದಾ? ನೀರು ಒಳಗೆ ಬರದಿದ್ದಾಗೆ ಮುಚ್ಚುತ್ತೀರಿ. ಹಾಗೆ ನೀರು ಒಳಗೆ ಬಂದು ದೋಣಿ ತುಂಬಿರುವಂತದ್ದೇನು, ಬಂಧ ಅಂತ ಹೇಳಿ. ಆಶ್ರವ ಆದ್ಮೇಲೆ ಏನಾಗ್ತದೆ, ಕರ್ಮಗಳು ನಮ್ಮ ಆತ್ಮನಿಗೆ ಆಶ್ರವ ಆದ್ಮೇಲೆ ಅಲ್ಲಿ ಫುಲ್ ಆಗ್ತದೆ. ಅದಕ್ಕೆ ಏನಂತಾರೆ, ಬಂಧ. ಹಾಗೆ ಜೀವ ಆಶ್ರವ ಬಂಧ ಸಂವರ ಅಂತಂದ್ರೆ ಏನು, ಅದನ್ನ ನಿಲ್ಲಿಸಿ ಹೊರಗೆ ಹಾಕುವಂಥದ್ದು. ಹಾಗೆ ನಿರ್ಜರ ಅಂತಂದ್ರೆ ಪೂರ್ತಿ ಖಾಲಿ ಆಗುವಂಥದ್ದು. ನೀರು ನಾವೇನು ಆ ರಂಧ್ರವನ್ನ ಮುಚ್ಚಿಟ್ಕೊಂಡು ಆ ಪೂರ್ತಿ ಇದ್ದಂತಹ ನೀರನ್ನ ಹೊರಗೆ ಚೆಲ್ತಾ ಹೋಗ್ತೀವಿ. ಚೆಲ್ಲಿದ ಮೇಲೆ ಏನಾಗ್ತದೆ, ಪೂರ್ತಿ ದೋಣಿ ಏನಾಗತ್ತೆ, ನೀರಿಲ್ಲದೆ ಖಾಲಿ ಆಗ್ತದೆ. ಅದೇನದು, ಆತ್ಮನ ಒಳಗೆ ಕರ್ಮಗಳ ಆಶ್ರವವಾಗಿರ್ತದೆ. ನಂತರ ಆತ್ಮನ ಒಳಗೆ ಬಂಧವಾಗ್ತದೆ. ಆಮೇಲೆ ನಾವೇನ್ ಮಾಡ್ತೀವಿ, ಭಗವಂತನ ಭಕ್ತಿ ಮಾಡುವ ಮೂಲಕ, ಭಗವಂತನ ಶ್ರದ್ಧೆ ಮಾಡುವ ಮೂಲಕ, ಭಗವಂತನ ಆರಾಧನೆಯನ್ನ ಮಾಡುವ ಮೂಲಕ, ಹಾಗೆ ತಪ ದಾನಾದಿ ವಿಶೇಷ ಅನುಷ್ಠಾನಗಳನ್ನ ಮಾಡುವ ಮೂಲಕ ಏನಾಗ್ತದೆ, ಕರ್ಮಗಳ ನಿರ್ಜರ ಆಗ್ತದೆ. ಕರ್ಮಗಳ ಸಂವರ ಆಗಿ ಕೊನೆಗೆ ನಿರ್ಜರ ಆಗುತ್ತೆ. ನಂತರ ಏನಾಗುತ್ತೆ, ಆತ್ಮ ಪೂರ್ತಿ ಖಾಲಿ ಆದ್ಮೇಲೆ ಅಥವಾ ದೋಣಿ ಪೂರ್ತಿ ನೀರಿಂದ ಖಾಲಿ ಆದ್ಮೇಲೆ ಏನಾಗುತ್ತೆ, ನಾವು ಸಲೀಸಾಗಿ ನಾವು ಇನ್ನೊಂದು ದಡವನ್ನ ಸೇರ್ಬೋದು. ಹಾಗೆ ಈ ಆತ್ಮ ಕೂಡ ಏನು, ಎಲ್ಲ ಕರ್ಮಗಳು ನಾಶವಾದ್ಮೇಲೆ ಏನಾಗ್ತದೆ, ಏನಾಗತ್ತೆ, ಮೋಕ್ಷವನ್ನ ಪಡಿತೀವಿ. ಹಾಗೆ ಒಂದು ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ. ಅಂದ್ರೆ ಒಂದು ಮನುಷ್ಯನ ಅಂತಂದ್ರೆ ಈ ಶರೀರ ಏನು, ಅಜೀವ. ಜೀವ ಅಂತಂದ್ರೆ ಏನು, ಆತ್ಮ. ಈ ಆತ್ಮ ಎಂಬ ಜೀವನಿಗೆ ಶರೀರ ಏನು, ಅಜೀವ ಆಗಿರ್ತದೆ. ಹಾಗೆ ಈ ಆತ್ಮನಿಗೆ ಕರ್ಮಗಳ ಆಶ್ರವವಾಗ್ತಾ ಇರ್ತದೆ. ನಂತರ ಕರ್ಮಗಳು ಅಲ್ಲಿ ಕುಳಿತ ನಂತರ ಏನಾಗುತ್ತೆ, ಬಂಧ ಆಗ್ತದೆ. ನಂತರ ಸಂವರ ಅಂದ್ರೆ ಅವೆಲ್ಲವನ್ನ ಕೂಡ ನಾಶ ಮಾಡುವುದು. ನಾಶ ಮಾಡಿದ್ಮೇಲೆ ನಿರ್ಜರ, ಎಲ್ಲ ಕರ್ಮಗಳು ಖಾಲಿ ಆದ್ಮೇಲೆ ಏನಾಗ್ತದೆ, ಮೋಕ್ಷಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥದ್ದೇ ಸಪ್ತತತ್ವ ಅಂತ ಹೇಳಿ ಹೇಳ್ತಾರೆ. ಈ ಸಪ್ತತತ್ವಗಳ ಮೇಲೆ ಶ್ರದ್ಧೆಯನ್ನ ಇಡುವಂಥದ್ದೇನು, ಏನು ಸಮ್ಯಕ್ ದರ್ಶನ ಅಂತ ಹೇಳಿ ಈಗ ನಮ್ಮ ಡಿ.ಆರ್. ಶಾ ಅವರು ಹೇಳಿದ್ದಾರೆ. ಹಾಗೆ ಈ ತತ್ವಗಳ ಮೇಲೆ ನಂಬಿಕೆಯನ್ನ ಇಡಬೇಕು ಅನ್ನುವ ಉದ್ದೇಶದಿಂದಲೇ ಈ ಜಿನ ಮಂದಿರಗಳ ನಿರ್ಮಾಣ ಆಗ್ತದೆ. ಯಾಕಾಗಿ ಜಿನ ಮಂದಿರ ನಿರ್ಮಾಣ ಆಗ್ತದೆ, ಶ್ರಾವಕರಲ್ಲಿ ದುಡ್ಡು ಹೆಚ್ಚಾಗಿದೆ, ಅದಕ್ಕೆ ಜಿನ ಮಂದಿರ ಮಾಡ್ಬೇಕಾ? ಯಾವ ಉದ್ದೇಶದಿಂದ ಜಿನ ಮಂದಿರ ಮಾಡೋದು, ಯಾವ ಉದ್ದೇಶದಿಂದ ಜಿನ ಭಗವಂತರ ಮೂರ್ತಿಯನ್ನ ನಿರ್ಮಾಣ ಮಾಡಿ ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು, ಯಾವ ಉದ್ದೇಶದಿಂದ ಆ ಭಗವಂತರ ಅಭಿಷೇಕ ಪೂಜಾದಿಗಳನ್ನ ಮಾಡುವಂಥದ್ದು, ಯಾಕೆ ಹೇಳಿ? ದುಡ್ಡು ಹೆಚ್ಚಾಗಿದೆಯಾ? ಬಿಜಾಪುರ ಶ್ರಾವಕರಲ್ಲಿ, ಸುತ್ತಮುತ್ತಲಿನ ಶ್ರಾವಕರಲ್ಲಿ ದುಡ್ಡು ಹೆಚ್ಚಾಗಿತ್ತಂತೆ. ಅದಕ್ಕೆ ಬೆಳಗುಳ ಹಿಂದಿನ ಸ್ವಾಮೀಜಿಯವರು ಬಂದು ಎರಡೆರಡು ದೊಡ್ಡ ಮಂದಿರ ಕಟ್ಟಿ ಹೋದ್ರು ಅಲ್ವಾ? ಯಾಕೆ? ಏನು ಸಪ್ತತತ್ವಗಳು ಹೇಳಿದ್ವಲ್ಲ, ನಮ್ಮ ಕರ್ಮಗಳ ನಿರ್ಜರೆಗೋಸ್ಕರ. ಹೌದಾ? ಕರ್ಮಗಳನ್ನ, ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಕರ್ಮಗಳನ್ನ ನಾಶಪಡಿಸುವಂತಹ ಉದ್ದೇಶದಿಂದ ಪ್ರಾಚೀನ ಕಾಲದಿಂದ ನಮ್ಮ ಆಚಾರ್ಯರ ಮಾರ್ಗದರ್ಶನದಿಂದ ಈ ಜಿನ ಮಂದಿರಗಳನ್ನ ನಿರ್ಮಾಣ ಮಾಡಲಾಗ್ತಿದೆ. ಹಾಗೆ ಜಿನ ಪ್ರತಿಮೆಗಳನ್ನ ನಿರ್ಮಾಣ ಮಾಡಿಕೊಂಡು ಬರಲಾಗ್ತದೆ. ಹಾಗೆ ಅದರಂತೆ ಸುಮಾರು 5-6ನೇ ಶತಮಾನದಲ್ಲಿ ಈ ಭಗವಾನ್ ಶ್ರೀ ಸಹಸ್ರಪಣಿ ಪಾರ್ಶ್ವನಾಥ ಸ್ವಾಮಿಯ
ಮೂರ್ತಿಯ ನಿರ್ಮಾಣ ಆಗಿತ್ತು ಅಂತಕ್ಕಂತಹ ವಿಚಾರಗಳು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಮೊಘಲರ ಆಕ್ರಮಣ ಹಾಗೆ ಅನ್ಯ ರಾಜರ ಒಂದು ಆಕ್ರಮಣದಿಂದ ಆ ಒಂದು ಸಹಸ್ರಪಣಿ ಪಾರ್ಶ್ವನಾಥ ಸ್ವಾಮಿಯನ್ನ ಅದೇ ಆ ಮಂದಿರದ ಕೆಳಭಾಗದಲ್ಲಿ ಬೂದಿಯಲ್ಲಿ ಮುಚ್ಚಿಟ್ಟಿದ್ದಂಥ ವಿಷಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗೆ ಸುಮಾರು 200-250 ವರ್ಷಗಳ ಹಿಂದೆ ಈ ಊರಿನ ಶ್ರೇಷ್ಠಿಗಳು ಸೇಟುಗಳು ಎಲ್ಲ ಕೂಡ ಸೇರ್ಕೊಂಡು ಹಿರಿಯರು ಭವ್ಯ ಜೀವಿಗಳೆಲ್ಲ ಸೇರಿ ಆ ಮೂರ್ತಿಯನ್ನ ಹೊರತೆಗೆದು ಮಂದಿರದ ನಿರ್ಮಾಣವನ್ನ ಮಾಡಿ ಅದಕ್ಕೆ ಪ್ರತಿನಿತ್ಯ ಪೂಜೆ ಆಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಿದ್ರು. ಆದರೆ ಕಾಲಕ್ರಮೇಣ ಆ ಒಂದು ಜಿನಮಂದಿರ ಬಹಳ ಕ್ಷೀಣವಾಗಿರ್ತಕ್ಕಂತಹ ಸಂದರ್ಭದಲ್ಲಿ, ಆ ಒಂದು ಜಿನಮಂದಿರ ಬಹಳ ಹಾಳಾದಂತಹ ಸಂದರ್ಭದಲ್ಲಿ, ಹಾಗೆ ಆ ಜಿನಮಂದಿರ ಬಹಳ ನಿರ್ಲಕ್ಷ್ಯ ಹೊಂದಿದಂತಹ ಸಂದರ್ಭದಲ್ಲಿ ಹಲವಾರು ಆಚಾರ್ಯರಿರ್ಬೋದು, ಹಲವಾರು ಮುನಿಗಳಿರ್ಬೋದು ಎಲ್ಲ ಕೂಡ ಆ ಭಗವಂತರ ದರ್ಶನ ಮಾಡಿ ಆ ಒಂದು ಜಿನಮಂದಿರದ ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂತಹ ಸಂಕಲ್ಪವನ್ನು ಕೂಡ ಹೊಂದಿದ್ರು. ಆದರೆ ಕಾಲಾಂತರಗಳಿಂದ ಅಥವಾ ಆ ಕಾಲದೋಷದಿಂದ ಆ ಜಿನಮಂದಿರ ಜೀರ್ಣೋದ್ಧಾರ ಆಗ್ಲಿಲ್ಲ. ಹಾಗೆ ಹಿಂದಿನ ಸಂದರ್ಭದಲ್ಲಿ 100 ವರ್ಷಗಳ ಹಿಂದೆ ಈ ಒಂದು ಬಿಜಾಪುರದ ಒಂದು ಜೈನ ಸಮಾಜ ಬಹಳ ಸಮೃದ್ಧವಾಗಿತ್ತು. ಇಲ್ಲಿನ ಭವ್ಯ ಜೀವಿಗಳು, ಇಲ್ಲಿನ ಶ್ರಾವಕ ಶ್ರಾವಕಿಯರು ಬಹಳ ಸಮೃದ್ಧವಾಗಿದ್ರು. ಹಾಗೆ ಇಲ್ಲಿನ ಏನು ಮೊಘಲರಿರ್ಬೋದು ಅಥವಾ ಇಲ್ಲಿನ ರಾಜ ಮಹಾರಾಜರಿಗೂ ಕೂಡ ಇಲ್ಲಿನ ಜೈನ ಶ್ರಾವಕರು ಸಹಕಾರ ಸೇವೆಯನ್ನ ಅವರಿಗೂ ಕೂಡ ರಾಜರಿಗೆ ಸಹಕಾರ ಮಾಡ್ತಿದ್ರಂತೆ ಇಲ್ಲಿನ ಶ್ರಾವಕರು. ಅಂತಹ ಒಂದು ಸಮೃದ್ಧವಾದಂತಹ ಶ್ರಾವಕರು ಈ ಭೂಮಿಯಲ್ಲಿ ಇದ್ರು. ಆದ್ರೂ ಕೂಡ ಅಂತಹ ಸಮೃದ್ಧವಾದಂತಹ ಶ್ರಾವಕರು ಇದ್ರೂ ಕೂಡ ಆ ಒಂದು ಜಿನಮಂದಿರ ಆ ಜೀರ್ಣೋದ್ಧಾರಗೊಳ್ಳಲಿಲ್ಲ. ಹಾಗೆ ಈ ಒಂದು ನೆಲದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಶಾಸಕರು ಕೂಡ ಹೇಳಿರೋ ಹಾಗೆ ನಾಗಚಂದ್ರ ಕವಿ ಅಂತಕ್ಕಂತಹ ಕವಿಯ ಒಂದು ಜನ್ಮ ಇಲ್ಲಾಗಿರ್ತದೆ. ಹಾಗೆ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಹಾಗೆ ಜೈನ ಸಾಹಿತ್ಯಕ್ಕೆ ಇವರ ಒಂದು ಕೊಡುಗೆ ಅಪಾರವಾದಂಥದ್ದು ಅಂತ ಹೇಳ್ಬೋದು. ಹಾಗೆ ಇವರ ಕಾವ್ಯದಲ್ಲಿ ಇರತಕ್ಕಂತಹ ಪ್ರೌಢ